ಬನ್ನಿ ಇವತ್ತು ಸಾಸ್ವೆಹಳ್ಳಿಯಲ್ಲಿ ಇರುವ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಸಾಸ್ವೆಹಳ್ಳಿ ಗ್ರಾಮ ಹೊನ್ನಾಳಿ ತಾಲೂಕಿನಲ್ಲಿರುವ ಒಂದು ಚಿಕ್ಕ ಗ್ರಾಮ. ತುಂಬ ಸುಂದರವಾಗಿರ್ತಕ್ಕಂಥ ಹಸಿರಿನ ಮಧ್ಯೆ ಕಂಗೊಳಿಸ್ತಕ್ಕಂಥ ಒಂದು ಗ್ರಾಮ. ತುಂಗಭದ್ರಾ ನದಿಯ ದಂಡೆಯ ಮೇಲೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವಿದೆ. ಸಾಸ್ವೆಹಳ್ಳಿ ಗ್ರಾಮದ ಆರಾಧ್ಯ ದೈವವೇ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗ್ತಕ್ಕಂಥ ದಾರಿ. ಹಳ್ಳಿಯ ಮಧ್ಯದಲ್ಲಿ ಇಲ್ಲದೆ ಇದ್ರೂ ಕೂಡ ಹೊರವಲಯದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಇದು. ಅಡಿಕೆ ತೋಟದ ಮಧ್ಯದಿಂದ ಈ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಎಲ್ಲ ಕಾರುಗಳು ಇಲ್ಲಿ ಬರ್ತಕ್ಕಂಥ ಹಳ್ಳಿಯ ಭಕ್ತಾದಿಗಳು ತಮ್ಮ ತಮ್ಮ ವಾಹನದಲ್ಲಿ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಂದು ದರ್ಶನವನ್ನು ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನದಲ್ಲಿ ಕೆಲವು ಮದುವೆ ಸಮಾರಂಭದಂಥ ಕಾರ್ಯಕ್ರಮಗಳು ಕೂಡ ನಡೀತವೆ. ಬನ್ನಿ ಒಂದು ಸುತ್ತು ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ತುಂಗಭದ್ರ ತೀರದಿ ನೆಲೆಸಿಹ ತಂದೆ ಕಂಬದ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ. ಸಾಸ್ವೆಹಳ್ಳಿ ಗ್ರಾಮದ ಆರಾಧ್ಯ ದೈವವೇ ಶರಣು ಬಂದವರಿಗೆ ಸಲಹುವ ಮನವೇ. ಈ ದೇವಾಲಯಕ್ಕೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಥಳೀಯರನ್ನು ವಿಚಾರಿಸಿದಾಗ ಹೊಸದಾಗಿ ನಿರ್ಮಾಣವಾಗಿದೆ. ಶಾಸಕರಾದ ಶ್ರೀ ರೇಣುಕಾಚಾರ್ಯರವರು 3 ಕೋಟಿ ಅನುದಾನವನ್ನು ನೀಡಿದ್ದಾರೆ ಈ ದೇವಾಲಯಕ್ಕಾಗಿ. ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಆ ದಿನ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಹೊಸದಾಗಿ ನಿರ್ಮಾಣವಾದ್ದರಿಂದ 30 ದಿನಗಳ ಕಾಲ ಇಲ್ಲಿ ಪ್ರಸಾದದ ಕೈಂಕರ್ಯ ನಡೆಯುತ್ತೆ ಅನ್ನೋದಾಗಿಯೂ ಕೂಡ ತಿಳಿಸಿದರು. ಸ್ವಾಮಿಯೇ